ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ 2ರ ಪ್ರಶ್ನೆ ಪತ್ರಿಕೆಯನ್ನು ಇದು ಹಾಕಿದ್ದೆ. ಸೊ ಇದ್ರದ್ದು ಕೀ ಆನ್ಸರ್ ನೋಡೋಣ. ನಾನು ಇಲ್ಲಿಯವರೆಗೆ 2 ನಿಮಗೆ ಕ್ವಶನ್ ಪೇಪರ್ನ ಕೀ ಆನ್ಸರ್ ಒಂದಿಗೆ ಹಾಕಿದೆ. ಇದು 3ನೇ ಕ್ವಶನ್ ಪೇಪರ್. ಎಲ್ಲ ವಿಷಯಗಳಲ್ಲಿ ಬರ್ತಾ ಇದ್ದಾವೆ. ಅವುಗಳನ್ನು ನೋಡಬೇಕಾದ್ರೆ FA/SC ಎಕ್ಸಾಮ್ ಕ್ವಶನ್ ಪೇಪರ್ 2024-25 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಅವುಗಳನ್ನು ನೋಡಿ. ವಿಡಿಯೋಗೊಂದು ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್. ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಅದ. ಸೊ ಖಂಡಿತವಾಗಿ ನಿಮಗೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಅದ. ಸೊ ಮುಖ್ಯ ಪ್ರಶ್ನೆ 1ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ವ್ಯಾಕರಣದ್ದು 6 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ. 6 ಪ್ರಶ್ನೆ 6 ಅಂಕ. ಮೊದಲ ಪ್ರಶ್ನೆ, ನಿರ್ಭಯವಾಗಿ ಅಂತಕ್ಕಂಥ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು. ಆಪ್ಷನ್ ಡಿ ಅಗಮ ಸಂಧಿ ಅನ್ನೋದು ಸರಿ ಇದೆ. ಪ್ರಶ್ನೆ 2, ಹೆಜ್ಜೇನು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಆಪ್ಷನ್ ಬಿ ಕರ್ಮಧಾರೆಯ ಸಮಾಸ ಅನ್ನೋದು ಸರಿ ಇದೆ. ಪ್ರಶ್ನೆ 3, ಪಂಚಮಿ ವಿಭಕ್ತಿಯ ಕಾರಕ ಅಂತ ಕೇಳಿದರೆ ಆಪ್ಷನ್ ಸಿ ಅಪಾದಾನ ಅನ್ನೋದು ಸರಿ ಇದೆ. ಪ್ರಶ್ನೆ 4, ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದಿರುವ ಪದ ಅಂತ ಕೇಳಿದ್ರು. ಆಪ್ಷನ್ ಸಿ ಧಾತು ಅನ್ನೋದು ಸರಿಯಾಗಿರ್ತಕ್ಕಂಥದ್ದು. 5ನೇ ಪ್ರಶ್ನೆ, ಆಶೀರ್ವಾದ, ಅಪ್ಪನೆ, ಆಜ್ಞೆ, ಹಾರೈಕೆ, ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳಿಗೆ ಏನಂತ ಕೇಳ್ತಾರಂತ ಕೇಳಿದ್ರು. ವಿಧ್ಯರ್ಥಕ ಕ್ರಿಯಾಪದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 6ನೇ ಪ್ರಶ್ನೆ, ಕಾವೇರಿ ನದಿ ಈ ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಜಸ್ಟ್ ಓನ್ಲಿ ಕಾವೇರಿ ಇದ್ರೆ ಅಂಕಿತ ನಾಮ, ಕಾವೇರಿ ನದಿ ಇದೆ, ಸೊ ಆಪ್ಷನ್ ಸಿ ರೂಢನಾಮ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಸಂಬಂಧೀಕರಣಕ್ಕೆ ಹೋಗೋಣ. ಸೊ 7ನೇ ಪ್ರಶ್ನೆ, ಸಿಂಗರ, ಸಿಂಗಾರ, ಮರುತ ಅಂತ ಕೇಳಿದ್ರು. ಸೊ ಮರುತ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಮಾರುತ ಅಂತಕ್ಕಂಥದ್ದಾಗ್ತದ. ಸೊ ಮಾರುತ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಶ್ನೆ 8ಕ್ಕೆ ಹೋಗೋಣ. 8ರಲ್ಲಿ ಏನು ಕೇಳಿದಾರೆ ಅಂದ್ರೆ ಪೊಗಳು, ತೆಗಳು, ಕಾರ್ಮುಗಿಲ್ ಅಂತ ಕೇಳಿದ್ರು. ಸೊ ಕಾರ್ಮುಗಿಲು ಅಂತಕ್ಕಂಥದ್ದನ್ನ ಆಗ್ತದೆ. ಪ್ರಶ್ನೆ 9, ಮನೆ ಮಠ ಅನ್ನೋದು ಜೋಡು ನುಡಿಯಾದರೆ ಅಲ್ಲಲ್ಲಿ ಅನ್ನೋದು ಏನು ಅಂತ ಕೇಳಿದರೆ. ಸೊ ಅಲ್ಲಲ್ಲಿ ಅಂತಕ್ಕಂಥದ್ದು ಸೊ ಇದು ದ್ವಿರುಕ್ತಿ ಆಗ್ತದೆ. ಸೊ ದ್ವಿರುಕ್ತಿ ಇಸ್ ದ ರೈಟ್ ಆನ್ಸರ್. ಅಲ್ಲಿ ಅಲ್ಲಲ್ಲಿ ಅಂತಾನೆ ಬರೆದಿದ್ದಾರೆ. ಸೊ ನೀವೇನು ಮಾಡ್ಕೊಡ್ರಿ, ದ್ವಿರುಕ್ತಿ ಅಂತ ಬರೀರಿ. ಅಲ್ಲಿ ಪ್ಲಸ್ ಅಲ್ಲಿ, ಅಲ್ಲಲ್ಲಿ ದ್ವಿರುಕ್ತಿ. ಮುಂದಿನ ಪ್ರಶ್ನೆ, ಕ ಗ ಅಲ್ಪ ಪ್ರಾಣಾಕ್ಷರಗಳಾದರೆ ಛ ಮತ್ತು ಛ ಅಂತ ಕೇಳಿದ್ರು. ಅವೆರಡು ಏನಪ್ಪ ಅಂದರೆ ಮಹಾಪ್ರಾಣಾಕ್ಷರಗಳ ವರ್ಗಗಳಲ್ಲಿ ಬರ್ತದೆ. ಮುಂದಿನ ಪ್ರಶ್ನೆ 1 ಅಂಕದ ಪ್ರಶ್ನೆಗಳು 7 ಇರ್ತಾವ. ಗದ್ಯ, ಪದ್ಯ ಮತ್ತು ಪಠ್ಯ ಪೋಷಕ ಅಧ್ಯಯನದಿಂದ ಆಗಿರ್ತದೆ. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 7 ಪ್ರಶ್ನೆ 7 ಅಂಕ. ಪ್ರಶ್ನೆ 11, ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಯಾರು ಅಂತ ಕೇಳಿದ್ದಾರೆ. ಸೊ ಉತ್ತರ ಏನು ಬರಿಬಹುದಂದ್ರೆ ಮೇಧಾವಿಯು, ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು. ಪ್ರಶ್ನೆ 12, ಶಿವರಾಮ ಕಾರಂತರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ ಅಂತ ಕೇಳಿದ್ದಾರೆ. ಇಲ್ಲಿ ಜಯಪುರದ ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು, ಒಂದೊಂದು ದೇಶದ್ದು ಆಗಿ ಕಾಣುವುದಿಲ್ಲ. ಆದ್ದರಿಂದ ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವಿತ್ತು ಅನ್ನೋದನ್ನು ಬರಿಬೇಕು. ಪ್ರಶ್ನೆ 13, ಸ್ವಾಮಿಯವರಿಗೂ SL ಭೈರಪ್ಪ ಅವರಿಗೂ ಪರಿಚಯವಾಗಿದ್ದು ಎಲ್ಲಿ ಅಂತ ಕೇಳಿದ್ದಾರೆ. ಸ್ವಾಮಿ ಅವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದ ಸಂದರ್ಭದಲ್ಲಿ ಸ್ವಾಮಿ ಅವರಿಗೂ ಲೇಖಕರವರಿಗೂ ಪರಿಚಯವಾಯಿತು ಅಂತ ಬರಿಬೇಕು. 14ನೇ ಪ್ರಶ್ನೆ, ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ಅಂತ ಕೇಳಿದರು. ಸೊ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸಲಾಗ್ತದೆ. 15ನೇ ಪ್ರಶ್ನೆ, ಮಂಜು ಮುಸುಕನ್ನು ಹೊದ್ದು ಮಲಗಿರುವವರು ಯಾರು ಅಂತ ಕೇಳಿದ್ದಾರೆ. ಸೊ ಹೊಲ ಗದ್ದೆಗಳು ಮಂಜು ಮುಸುಕನ್ನು ಹೊದ್ದು ಮಲಗಿವೆ. ಪ್ರಶ್ನೆ 16, ಬಿದಿರು ಶಿಶುನಾಳಾಧೀಶನಿಗೆ ಏನಾಗುತ್ತದೆ ಅಂತ ಕೇಳಿದ್ರು. ಸೊ ರೈಟ್ ಆನ್ಸರ್ ಬಿದಿರು ಶಿಶುನಾಳಾಧೀಶನಿಗೆ ಓಲಗವಾಗುತ್ತದೆ ಅಂತ ಇತ್ತು. 17ನೇ ಪ್ರಶ್ನೆ, ಪುಟ್ಟ ಹಕ್ಕಿಯು ಗೂಡು ಹೇಗೆ ಕಟ್ಟುತ್ತದೆ ಅಂತ ಕೇಳಿದ್ರು. ಪುಟ್ಟ ಹಕ್ಕಿಯು ಗೂಡನ್ನು ಕಡ್ಡಿ ಕೂಡಿಸಿ ಕಟ್ಟುತ್ತದೆ ಅಂತ ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. 2 ಅಂಕದ ಪ್ರಶ್ನೆಗಳು 10 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಒಟ್ಟು 20 ಅಂಕಗಳನ್ನು ಇಲ್ಲಿ ಗಳಿಸ್ತೀರಿ. ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯವಾಗಿದೆ ಅಂತ ಕೇಳಿದ್ದಾರೆ. ಉತ್ತರ, ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದದ್ದು. ರಾಜ್ಯಶಾಸ್ತ್ರ ನಿರ್ಮಾಣರಾದ ಅಮಾತ್ಯರು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಟ್ಟಿರಬೇಕು. ರಾಜನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರಬಾರದು. ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃಥಾ ಸೇರಿಸಿಕೊಂಡು ಚರ್ಚಿಸಬಾರದು. ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದೊಳಗೆ ಬಹಿರಂಗವಾಗಬಾರದು. ರಾಜನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತ ರಾಜರಿಗೆ ತಿಳಿಯಬಾರದು. ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು. ರಾಜನಾಗಲಿ ಆತನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು
ಊಹೆಯಿಂದಲೋ ಯುಕ್ತಿಯಿಂದಲೋ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಿಂದ ಇರಬೇಕು. ರಾಮನ ಮಂತ್ರಾಲೋಚನೆಯನ್ನು ಈ ರೀತಿ ನಡೆಸಬೇಕೆಂದು ಹೇಳುತ್ತಾರೆ. ಪ್ರಶ್ನೆ 19, ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ. ಏನು ಬರಿಬೋದು? ಜಯಪುರದ ಅಂಬೇರ ಅರಮನೆಯ ಆವರಣದ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿಯ ದೇವಾಲಯ ಕಾಣಿಸುತ್ತದೆ. ಇದು ಆಕೆ ಗಿರಿಧರ ನಾಗರವನ್ನ ಪೂಜಿಸಿದ ಸ್ಥಳ. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ, ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ. ಹೀಗೆ ಜಯಪುರದ ಅಂಬೇರ ಅರಮನೆಯ ಅರಮನೆಯಲ್ಲಿರುವ ಮೀರಾಬಾಯಿ ದೇವಾಲಯ ಬಹು ಸುಂದರವಾಗಿದೆ. ಪ್ರಶ್ನೆ 20, ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು? ಉತ್ತರ: ರಷ್ಯಾ ದೇಶದ ಅಧ್ಯಕ್ಷರಾದ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ, ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯರಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನಾಸೆ. ನಾನು ಹೆಚ್ಚು ಕಾಲ ಬಾಳೋದಿಲ್ಲ ಎಂದು ಹೇಳಿದರು. ಅಷ್ಟೇ ಅಲ್ಲ, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತನ್ನು ಸ್ಮರಿಸಿಕೊಂಡರು. ಪ್ರಶ್ನೆ 21, ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು? ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ, ಈ ವೃದ್ಧನನ್ನು ಹಿಡಿದು ಬಿಟ್ಟರೆ ತುಪ್ಪದ ಕೊಡದ ಮೇಲೆ ಅಲ್ಲದೆ ಬೇರೆಡೆಗೆ ಬೀಳನು. ಈ ವೃದ್ಧ ಬ್ರಾಹ್ಮಣನನ್ನ, ಮುಪ್ಪಿನ ಮರುಳನನ್ನ, ಗೌತಮನ ಗೋವನ್ನ, ಬೃಹನ್ಮತಿಕಾರನನ್ನ ಮದುವೆ ಮಂಟಪದೊಳಗೆ ಬಿಟ್ಟವರು ಯಾರು? ಅಪಶಕುನವಾಯಿತು, ಮದುವೆಯು ಹಸನಾಗದು ಎಂದು ಮಾತನಾಡಿಕೊಂಡರು. ಪ್ರಶ್ನೆ 22, ಬಿದಿರು ಮಕ್ಕಳಿಗೆ, ರೈತರಿಗೆ, ಹುತಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗ್ತದೆ? ಬಿದಿರು ಮಕ್ಕಳಿಗೆ ಮಕ್ಕಳನ್ನು ಆಡುವ ಕೋಲಾಗ್ತದೆ. ಬಿದಿರು ರೈತರಿಗೆ ಧಾನ್ಯವನ್ನು ಬಿತ್ತುವ ಕೂರಿಗೆಯಾಗ್ತದೆ. ಬಿದಿರು ಹುತಾತ್ಮರ ಕೈಗೆ ಬೆತ್ತವಾಗುತ್ತದೆ. ಹೀಗೆ ಬಿದಿರು ಮಕ್ಕಳಿಗೆ, ರೈತರಿಗೆ ಮತ್ತು ಮಹಾತ್ಮರಿಗೆ ಉಪಯೋಗವಾಗುತ್ತದೆ ಅಂತ ಬರೀಬೇಕು. ಪ್ರಶ್ನೆ 23, ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ನಯಸೇನ ಏನೆಂದು ಹೇಳಿದ್ದಾರೆ? ನಯಸೇನನು ಕನ್ನಡದಲ್ಲಿ ಕಾವ್ಯವನ್ನು ರಚಿಸುವ ಸಂದರ್ಭದಲ್ಲಿ ಸಂಸ್ಕೃತ ಶಬ್ದಗಳನ್ನು ಸೇರಿಸುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾನೆ. ಅವನು ಕಾವ್ಯ ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ರಚಿಸಬೇಕು, ಇಲ್ಲವೇ ಸಂಸ್ಕೃತದಲ್ಲಿ ರಚಿಸಬೇಕು. ಇವೆರಡನ್ನ ಬೆರೆಸಿ ಕಾವ್ಯ ರಚನೆ ಮಾಡಿದರೆ ಅದು ಎಣ್ಣೆ ತುಪ್ಪಗಳ ಮಿಶ್ರಣದಂತೆ ಆಸ್ವಾದವಾಗುತ್ತದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. 24, ಪಂಡರಿಬಾಯಿ ನಾಟಕ ರಂಗಕ್ಕೆ ಪ್ರವೇಶಿಸಬೇಕಾಗಿ ಬಂದದ್ದು ಯಾಕೆ? ಪಂಡರಿಬಾಯಿ ಅವರ ಅಣ್ಣ ವಿಮಲಾನಂದ ಅವರು ನಡೆಸುತ್ತಿದ್ದ ನಾಟಕ ಕಂಪನಿಯ ಕಲಾವಿದೆಯೊಬ್ಬಳು ನಾಟಕ ಪ್ರಾರಂಭವಾಗುವುದಕ್ಕಿಂತ ಅರ್ಧ ಗಂಟೆ ಬಾಕಿ ಇರುವಾಗ ಬರೋದಿಲ್ಲ ಎಂದು ಹೇಳಿದ ಕಾರಣ ಸಂಬಂಧದಲ್ಲಿ ಅವರು ನಾಟಕ ರಂಗ ಪ್ರವೇಶಿಸಬೇಕಾಗಿ ಕಾರಣ ಬಂತು. 25, ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು? ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದ 2 ಉದ್ದೇಶಗಳು ಯಾವುವು ಎಂದರೆ, 1, ಚೆನ್ನಭೈರಾದೇವಿಗೆ ಸಹಾಯ ಮಾಡಿದ ತಪ್ಪಿಗೆ ರೋಸಾರಿಯೋನನ್ನ ಪೋರ್ಚುಗಲ್ಲಿಗೆ ಒಯ್ದು ದಂಡನೆಯನ್ನ ನೀಡಲು, ಇನ್ನೊಂದು, ಚೆನ್ನಭೈರಾದೇವಿಯು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವಾದ್ದರಿಂದ ಆಕೆಯನ್ನು ಬಂಧಿಸಿ ಗೋವೆಗೆ ಒಯ್ಯಲು. 26, ಅರ್ಧ ಬಾಗಿಲು ತೆಗೆದು ಅನ್ನವ್ವ ತಿಪ್ಪನಿಗೆ ಏನೆಂದು ಹೇಳಿದಳು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಏನದಪ್ಪ ಅಂದ್ರೆ, ಅರ್ಧ ಬಾಗಿಲು ತೆಗೆದ ಅನ್ನವ್ವ ತಿಪ್ಪನಿಗೆ, ಬ್ಯಾಡನ್ನ ಕಾಲು ಬೀಳ್ತೀನಿ, ಒಳಗೆ ಬರಬೇಡ, ನಮ್ಮನ್ನೆಲ್ಲ ಸಾವಿನ ಬಾಯಾಗ ತುರುಕಬೇಡ ಎಂದು ಹೇಳಿದರು. 27, ನನ್ನಾಸೆ ಕವನದಲ್ಲಿ ಇಂದುಮತಿ ಲಮಾನಿಯವರ ಆಶಯಗಳೇನು ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಅದ. ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬುತ್ತಿ, ಪುಣ್ಯವಂತರಿಗೆ ನೆರಳಾಗುವ ಮರ, ದಾಹಗೊಂಡವರ ತನಿಸುವ ನೀರಿನ ಚಿಲುಮೆ, ಅಳುವ ಕಂದನ ನಗಿಸುವ ಅಮ್ಮನ ಕಂಠದ ಜೋಗುಳ, ಮಾನವನ ಅಜ್ಞಾನವನ್ನು ತೊಲಗಿಸುವ ವಾಗ್ದೇವಿಯ ಕೈಯ ಗ್ರಂಥ, ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು, ದೇಹವು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ಆಗಬೇಕು ಎಂಬುದು ಕವಯಿತ್ರಿ ಇಂದುಮತಿ ಲಮಾನಿಯವರ ಆಶಯವಾಗಿತ್ತು ಅಂತ ಇತ್ತು. ಇಷ್ಟು ನೋಡೋಣ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಪ್ರಶ್ನೋತ್ತರಗಳು